ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬರದೇ ಇರ್ತಕ್ಕಂಥವ್ರಿಗೆ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಇನ್ನು ನವೆಂಬರ್ ತಿಂಗಳ ಅನ್ನಭಾಗ್ಯದ ಹಣ ಎಷ್ಟು ಜನರಿಗೆ ಬರಬೇಕಾಗಿದೆ, ಇನ್ನು ಎಷ್ಟು ಜನರಿಗೆ ಬಾಕಿ ಇದೆ, ಅದೇ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ 15 kg ಅಕ್ಕಿಯನ್ನು ಕೊಡ್ತಾರೆ BPL ಕಾರ್ಡ್ ಇದ್ದಂಥವ್ರಿಗೆ. ಇದೇ ರೀತಿಯಾಗಿ ಪ್ರತಿ ತಿಂಗಳು 15 kg ಅಕ್ಕಿಯನ್ನು ಕೊಡ್ತಾರಾ ಅಥವಾ ಕಡಿಮೆ ಮಾಡ್ತಾರಾ, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅಂತವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇಲ್ಲಿವರೆಗೂ ನವೆಂಬರ್ ತಿಂಗಳ ಅನ್ನಭಾಗ್ಯದ ಹಣವನ್ನು ಹಾಕಿದರೆ ಅದು ಸಹ ಪೂರ್ತಿ ಜನರಿಗೆ ಹಾಕಿಲ್ಲ. 60ರಿಂದ 65% ಜನರಿಗೆ ಹಾಕಿದ್ದಾರೆ. ಇನ್ನು 30ರಿಂದ 35% ಬಾಕಿ ಇದೆ. ನವೆಂಬರ್ ತಿಂಗಳು ಕಳೆದ ಮೇಲೆ ಡಿಸೆಂಬರ್ ನಂತರ ಜನವರಿ ತಿಂಗಳವರೆಗೂ ನಮಗೆ ಅನ್ನಭಾಗ್ಯದ ಹಣ ಬರುತ್ತೆ. ಅದಾದ್ಮೇಲೆ ಫೆಬ್ರವರಿ ತಿಂಗಳದ್ದು 5 kg, ನಂತರ ಮಾರ್ಚ್ ತಿಂಗಳದ್ದು 10 kg, ಟೋಟಲ್ ಆಗಿ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿಯನ್ನು ಕೊಡ್ತಾರೆ. ಏಪ್ರಿಲ್ ತಿಂಗಳಿಂದ ಪ್ರತಿಯೊಬ್ಬರಿಗೂ ಸಹ BPL ಕಾರ್ಡ್ ಇದ್ದಂತ ಪ್ರತಿಯೊಬ್ಬರಿಗೂ ಸಹ 10 kg ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ. ಇನ್ನು ಮುಂದೆ ನಮಗೆ ಅಕ್ಕಿ ಹಣ ಬರೋದಿಲ್ಲ, ಅದ್ರ ಬದಲಾಗಿ 10 kg ಅಕ್ಕಿಯನ್ನು ಕೊಡ್ತಾರೆ. ಜನವರಿ ತಿಂಗಳವರೆಗೂ ಏನಿದೆ ಅಲ್ಲಿವರೆಗೂ ಮಾತ್ರ ನಮಗೆ ಅಕ್ಕಿ ಹಣ ಏನಿದೆ ಒಬ್ಬರಿಗೆ 170 ರೂಪಾಯಿ ತರ ಆ ರೀತಿಯಾಗಿ ಕೊಡ್ತಾರೆ ಸ್ನೇಹಿತರೆ. ತುಂಬ ಜನ ಆದರೆ ಕಮೆಂಟನ್ನು ಮಾಡ್ತಾ ಇದ್ರ, ನಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಯಾವ ಜಿಲ್ಲೆಯವ್ರಿಗೆ ಈಗಾಗಲೇ 17ನೇ ಕಂತಿನ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ಸ್ನೇಹಿತರೆ. ಬಾಕಿ ಇದ್ದಂಥವ್ರು ನಿಮ್ಮ ಜಿಲ್ಲೆ ಹೆಸರನ್ನ ಹಾಕ್ಬಿಟ್ಟು ಯಾವ ಕಂತಿನ ಹಣ ಬಾಕಿ ಇದೆ ಅಂತ ತಿಳಿಸಿ. ಈಗಾಗಲೇ ಮಂಡ್ಯ, ಮೈಸೂರು, ಹಾಸನ, ಕೊಡಗು, ಉಡುಪಿ ಜಿಲ್ಲೆಯವರು ಕಮೆಂಟ್ ಅನ್ನು ಮಾಡ್ತಾ ಇದ್ರ, ನಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿಲ್ಲ, ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಬೇರೆ ಜಿಲ್ಲೆಯವ್ರಿಗೆ 90% ಬಂದಿದೆ, ಇನ್ನು 10% ಅವ್ರಿಗೂ ಸಹ ಬಾಕಿ ಇದೆ. ಸೊ ಯಾವ ಜಿಲ್ಲೆಯವ್ರಿಗೆ ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಅಂತವ್ರಿಗೆಲ್ಲ ಮಾರ್ಚ್ 20ನೇ ತಾರೀಕು ಒಳಗಡೆ ಏನು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಇರ್ಬೋದು, ಅದೇ ರೀತಿಯಾಗಿ 17ನೇ ಕಂತಿನ ಹಣ ಇರ್ಬೋದು, ಎಲ್ಲರಿಗೂ ಸಹ ಮಾರ್ಚ್ 20 ಒಳಗಡೆ ಎಲ್ಲರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ. ಸೊ ಯಾರ್ಯಾರು ಈಗಾಗಲೇ 16, 17ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ, ನಂತರ ಯಾರ್ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಬರದೇ ಇರ್ತಕ್ಕಂಥವ್ರಿಗೆ ಮಾರ್ಚ್ 20ನೇ ತಾರೀಕು ಒಳಗಡೆ ಬರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ನಂತರ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾರ್ಚ್ 20ನೇ ತಾರೀಕು ಒಳಗಡೆ 100% ಬಾಕಿ ಇದ್ದಂಥವ್ರಿಗೆಲ್ಲ ಬರುತ್ತೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.